ಆನೇಕಲ್ ತಾಲೂಕಿನ ಇಂಡ್ಲವಾಡಿ ಕ್ರಾಸ್ ಬಳಿಯಲ್ಲಿ ಯುವ ನಾಯಕರಾದ ಹಾರಗದ್ದೆ ರಾಜು ಮತ್ತು ಸುರೇಶ್ ರವರ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಸೂರ್ಯ ಫಿಟ್ನೆಸ್ ಜಿಮ್. ನೂತನವಾಗಿ ಪ್ರಾರಂಭಗೊಂಡ ಸೂರ್ಯ ಫಿಟ್ನೆಸ್ ಜಿಮ್ಗೆ ಗಣ್ಯರು ಮತ್ತು ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು. ಸೂರ್ಯ ಫಿಟ್ನೆಸ್ ಜಿಮ್ನಲ್ಲಿ ಅತ್ಯಾಧುನಿಕ ಯಂತ್ರಗಳನ್ನು ಬಳಸಲಾಗಿದೆ. ವಿಶೇಷವಾಗಿ ಹೊರ ದೇಶಗಳಿಂದ ಜಿಮ್ ಯಂತ್ರಗಳನ್ನು ಈ ಜಿಮ್ನಲ್ಲಿ ಬಳಸಲಾಗಿದೆ. ಸೂರ್ಯ ಫಿಟ್ನೆಸ್ ಜಿಮ್ನಲ್ಲಿ ನುರಿತ ತರಬೇತುದಾರರು ಹಾಗೂ ಜಿಮ್ ಮಾಡಲು ಜಾಗವು ವಿಸ್ತಾರವಾಗಿದ್ದು, ಇಂಡ್ಲವಾಡಿ ಸುತ್ತಮುತ್ತಲಿನ ಸಾರ್ವಜನಿಕರು ಈ ಸೇವೆಯನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ಮಾಲೀಕರು ಹೇಳಿದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಛಲವಾದಿ ನಾರಾಯಣಸ್ವಾಮಿ, ನಿಕಟಪೂರ್ವ ಅಭ್ಯರ್ಥಿ ಉಳ್ಳಳ್ಳಿ ಶ್ರೀನಿವಾಸ್, ರಿಷಿಕುಮಾರ್ ಸ್ವಾಮೀಜಿ, ಕೇಂದ್ರ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಮಾಜಿ ಮೇಯರ್ ಮಂಜುನಾಥ್ ರೆಡ್ಡಿ, ಹಾರಗದ್ದೆ ನಟರಾಜ್, ಸುರಗಜಕನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುನಿಕೃಷ್ಣ, ಇಂಡ್ಲವಾಡಿ ಐಸಿಎಂ ಕೃಷ್ಣಮೂರ್ತಿ, ಜಿಗಣಿ ಪುರಸಭಾ ಸದಸ್ಯ ವಿನೋದ್, ಆನೇಕಲ್ ಬಿಜೆಪಿ ಮಂಡಳದ ಅಧ್ಯಕ್ಷ ಎಸ್ಆರ್ಟಿ ಅಶೋಕ್ ರೆಡ್ಡಿ, ನಯನಹಳ್ಳಿ ಮುನಿರಾಜು ಗೌಡ, ದೊಡ್ಡಹಗಡೆ ಶಂಕರ್, ತಿಲಕ್ ಕುಮಾರ್ ಗೌಡ, ಸಿಡಿಹೊಸಕೋಟೆ ರವಿ, ಸೊಪ್ಪಹಳ್ಳಿ ಸತೀಶ್, ಸಿಂಗರ್ ಶಶಿ, ಕರವೇ ಲೋಕೇಶ್ ಗೌಡ, ಅರವೆಕಾಯಿ ಮನು, ಸೊಪ್ಪಹಳ್ಳಿ ಸತೀಶ್, ಕರವೇ ಲೋಕೇಶ್ ಗೌಡ ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದರು.
ಸಂತೋಷದ ವಿಷಯ. ರಜಾ ದಿನವಾದರೂ ಕೂಡ ಸದನ ನಡೀತಕ್ಕಂಥ ಸಂದರ್ಭದ ಮಧ್ಯದಿಂದಲೂ ಕೂಡ ಇವತ್ತು ಸೂರ್ಯ ಫಿಟ್ನೆಸ್ ಸೆಂಟರ್ ಇದನ್ನು ನಮ್ಮ ಸುರೇಶ್ ಅವರು, ರಾಜು ಅವರು ಇವರೆಲ್ಲ ಫ್ಯಾಮಿಲಿ ಸೇರಿ ಒಂದು ಫಿಟ್ನೆಸ್ ಸೆಂಟರನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೇನೆ. ಸಂತೋಷ ಅಂತಂದರೆ ಇಂಥ ಗ್ರಾಮೀಣ ಭಾಗದಲ್ಲೂ ಕೂಡ ಜನರ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು. ಇದೊಂದು ರೀತಿಯ ಫಿಟ್ನೆಸ್ ಅಂತಂದರೆ ವ್ಯಕ್ತಿಯ ಸೌಂದರ್ಯವನ್ನು ಕೂಡ ವೃದ್ಧಿಸ್ಬೋದು, ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಹೀಗೆ ಬೇರೆಯವರಿಗೂ ಕೂಡ ಈ ಆರೋಗ್ಯವನ್ನು ಹೇಳ್ಕೊಡ್ತಕ್ಕಂಥದ್ದು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನನ್ನು ತಾನು ಗಟ್ಟಿಯಾಗಿ ಇಟ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಎಲ್ಲರ ಮನದಲ್ಲಿದೆ. ಪ್ರತಿ ವ್ಯಕ್ತಿಯೂ ಕೂಡ ಇತ್ತೀಚೆಗೆ ಶ್ರಮಜೀವಿಯಾಗಿ ಇರಬೇಕಾದದ್ದು ಶ್ರಮ ಕಡಿಮೆ ಆಗ್ತಾಯಿದೆ. ಯಾಕೆಂತಂದರೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಆ ಜಮೀನುಗಳನ್ನೇ ಕಳ್ಕೊಂಡು ಬಿಟ್ಟಿದ್ದಾರೆ. ಎಲ್ಲ ಹೊಲ ಗದ್ದೆ ಮಾಡ್ತಕ್ಕಂಥವರು ಅದರಲ್ಲೂ ಸಿಮೆಂಟ್ ಮನೆಗಳು ಬರೋಂಥ ಪರಿಸ್ಥಿತಿ. ಇಂಥ ಕಡೆ ಅವರ ಆರೋಗ್ಯದ ಕಡೆ ಗಮನ ಕೊಡೋದು ಕಡಿಮೆ ಮತ್ತು ಆ ಫಿಟ್ನೆಸ್ ಇರೋದಿಲ್ಲ. ಯಾಕಂತಂದರೆ ಯಾವ ವ್ಯಕ್ತಿ ಹೊಲಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ನೋ ಅಂಥವ್ರನ್ನೆಲ್ಲ ನಾವು ನೋಡಿದ್ದೇವೆ, ನೂರಾರು ವರ್ಷಗಳು ಬಾಳಿದ್ದು. ಇವತ್ತಿನ ಈ ಯುಗದಲ್ಲಿ 50-60 ಅಂತಂದರೆ ಒಂದು ರೀತಿಯ ದುರ್ಲಭ. ಅಂಥ ಪರಿಸ್ಥಿತಿ ಇರುವಾಗಲೂ ಕೂಡ ಇವತ್ತು ಇಂಥ ಫಿಟ್ನೆಸ್ ಸೆಂಟರ್ಗಳು ಈಗ ವ್ಯಾಯಾಮಕ್ಕೆ, ಆರೋಗ್ಯಕ್ಕೆ ಎಲ್ಲವೂ ಪ್ರೋತ್ಸಾಹ ನೀಡ್ತಕ್ಕಂಥ ಒಂದು ಕೇಂದ್ರಗಳನ್ನು ಇವತ್ತು ಎಲ್ಲ ಕಡೆಯಲ್ಲೂ ಸ್ಥಾಪನೆ ಮಾಡ್ತಿದ್ದಾರೆ. ನಮ್ಮ ರಾಜು ಅವರು ಮತ್ತು ಸುರೇಶ್ ಅವರು ಈ ಪ್ರಾಂತ್ಯದ ಜನರಿಗೆ ಇಂತಹ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಎಲ್ಲರೂ ಅದರ ಸದುಪಯೋಗ ಪಡಿಸ್ಕೊಳ್ಳಿ. ವಿಶೇಷವಾಗಿ ಯುವಕರು, ವಯಸ್ಸಾದವರು ಕೂಡ ಅದನ್ನು ಬಳಕೆ ಮಾಡ್ಬೋದು. ಆದರೆ ವಿಶೇಷವಾಗಿ ಯುವಕರು ತಮ್ಮ ಆರೋಗ್ಯವನ್ನು ಕಾಪಾಡುವ ದೃಷ್ಟಿಯಲ್ಲಿ ಅದರ ಅವಶ್ಯಕತೆ ಭಾಳ ಇದೆ. ಅದಕ್ಕೆ ರಾಜು ಅವರಿಗೆ ಮತ್ತು ಸುರೇಶ್ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಯಾವತ್ತೂ ಮನುಷ್ಯನಿಗೆ ನಾನು ನನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ನಾನು ಆರೋಗ್ಯವಂತನಾಗಿ ಜೀವಿಸಬೇಕು, ಪರಿಸರವನ್ನು ಕಾಪಾಡಿಕೊಳ್ಬೇಕು, ಈ ಭಾವನೆಗಳು ಬರ್ತದೋ ಆಗ ಯಾರೂ ಮಾದಕ ವಸ್ತುಗಳಿಗೆ ಅಟ್ರ್ಯಾಕ್ಟ್ ಆಗೋದಿಲ್ಲ. ಅದಾಗಬಾರ್ದು ಅನ್ನೋದಾದರೆ ಮೂಲತಃ ಅವನು ಆಗೋದಕ್ಕೆ ಮುಂಚೆ ಇಂತಹ ಕೇಂದ್ರಗಳಿಗೆ ಅವನು ಬರಬೇಕು. ಬಂದಾಗ ಬಹುಶಃ ಈ ಮಾದಕ ಅಟ್ರ್ಯಾಕ್ಷನ್ ಇರೋದಿಲ್ಲ, ಮಾದಕ ವಸ್ತುಗಳ ಸೆಳೆತ ಇರೋದಿಲ್ಲ. ಒಂದು ಸಮಯ ಇದಕ್ಕೆ ಬರಲಿಲ್ಲ ಅಂದರೆ ಅವನ ಮಾದಕ ವಸ್ತುಗಳಿಗೆ ಅಟ್ರ್ಯಾಕ್ಟ್ ಆಗಿಬಿಡ್ತಾನೆ. ಆದಮೇಲೆ ಇಂಥದ್ದು ಮಾಡೋದು ಅವನಿಗೂ ಕಷ್ಟ. ಯಾಕಂತಂದರೆ ಅದು ತನ್ನ ಮೈ ಮೇಲೆ ಏರಿ ಕುಳಿತ ಮೇಲೆ ಅದನ್ನು ಬಿಟ್ಟು ಹೋಗುವಂಥದ್ದು ಪರಿಸ್ಥಿತಿ ಭಾಳ ಕಷ್ಟ, ಗಂಭೀರ. ಅದು ಆ ಕಾರಣದಿಂದ ಈಗಿನ ಯುವ ಪೀಳಿಗೆಗೆ ಪ್ರಾರಂಭದಲ್ಲೇ ಇಂತಹ ಚಟುವಟಿಕೆಗಳು ಸಿಕ್ಕಿದ್ರೆ ಅವರು ಮಾದಕ ವಿಷಯಗಳಿಗೆ ಅವರು ಮಾರಿ ಹೋಗೋದಿಲ್ಲ. ಇದು ಕೂಡ ಒಂದು ಒಳ್ಳೆಯ ಇದು. ಅದಕ್ಕೂ ಕೂಡ ನಾನು ಯುವಕರಿಗೆ ಹೇಳ್ತಕ್ಕಂಥದ್ದು, ಇವತ್ತು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಈ ಬದುಕಿ ಉಳಿಯತಕ್ಕಂಥದ್ದೇ ಇವತ್ತು 50 ವರ್ಷಕ್ಕೆ ಹೆಚ್ಚು ಕಡಿಮೆ ಸರಾಸರಿ ಆಗಿಬಿಟ್ಟಿದೆ. ಆ ಕಾರಣದಿಂದ 100 ವರ್ಷ ಬಾಳ್ತಿದ್ದೆ ಅಂದವನು 50 ವರ್ಷ ಬಂದಿದ್ದಾನೆ ಅಂತಂದರೆ ನಮ್ಮ ಅರ್ಧ ವಯಸ್ಸನ್ನು ನಮ್ಮ ಚಟಗಳಿಂದ ಕಳ್ಕೊಳ್ತಾ ಇದ್ದೀವಿ. ಆ ಕಾರಣದಿಂದಾಗಿ ಅದು ಆಗಬಾರ್ದು. ಇಂಥ ಒಂದು ಕೇಂದ್ರಗಳಿಗೆ ಬಂದು ಅಂಥವುಗಳಿಂದ ದೂರ ಇರಬೇಕು ಮತ್ತು ತಮ್ಮನ್ನು ತಾವು ಕಾಪಾಡ್ಕೊಳ್ಬೇಕು ಅಂತೇಳಿ ಯುವ ಜನರಿಗೆ ನಾನು ಆಗ್ರಹ ಪಡಿಸ್ತೀನಿ. ಸೂರ್ಯ ಜಿಮ್ ಅಂತ ಹೇಳಿ ಜಿಗಣಿಯಿಂದ ಸ್ವಲ್ಪ ಮುಂದಕ್ಕೆ ಇಂಡ್ಲವಾಡಿ ಕ್ರಾಸು ಸೂರ್ಯ ಜಿಮ್ ಅಂತ ಹೇಳಿ ವಿಶೇಷವಾಗಿ ಮಾಡಿದ್ದಾರೆ. ಸ್ಥಳೀಯ ಎಲ್ಲರಿಗೂ ಉಪಯುಕ್ತವಾಗಿರ್ತಕ್ಕಂಥದ್ದು. ಯುವಕರು ಮಾತ್ರ ಅಲ್ಲ, ಹೆಣ್ಣುಮಕ್ಕಳೂ ಸಹ ಇವತ್ತಿನ
ಕಾಲಘಟ್ಟದಲ್ಲಿ ನಿಮ್ಮ ಹೆಲ್ತನ್ನು, ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋದಾದರೆ ಯೋಗ ನೋಡಿ, ಇಡೀ ಭಾರತ ದೇಶದ ವಿಶೇಷ ಸ್ಥಾನ ಯಾವ ರಾಜರುಗಳು, ಮೊಘಲರು, ಬ್ರಿಟಿಷರು ಯಾರು ಈ ದೇಶವನ್ನು ಗೆಲ್ಲಲಿಕ್ಕೆ ಯಾಕೆ ಆಗಲಿಲ್ಲ ಅಂದರೆ ಈ ದೇಶದ ಪೈಲ್ವಾನರು ಹಾಗಿದ್ದರು. ರಾಜಮನೆತನಗಳಿಗೆ ಮೀಸಲಾಗಿದ್ದಂಥ, ಸೈನ್ಯಕ್ಕೆ ಮೀಸಲಾಗಿದ್ದಂತಹ ಈ ವ್ಯಾಯಾಮ ಶಾಲೆ, ಗರಡಿ ಮನೆಗಳು ಜಿಮ್ಮಿನ ರೂಪ ತಗೊಂಡು ಬೀದಿನಲ್ಲಿ 4-4, 3-3 ಆಗಿದ್ದಾವೆ. ಈ ಹುಡುಗರೆಲ್ಲ ಆಸ್ಕೊಂಡು ಒದ್ಕೊಂಡು ಮನ್ಕೊಂಡವ್ರೆ. ಈ ಮನ್ಕೊಂಡಿರೋರೆಲ್ಲ ಎದ್ದು ಬಂದು ನೀವು ಆರೋಗ್ಯವನ್ನು ಕಾಪಾಡ್ಕೊಂಡ್ರೆ ಮುಂದಿನ ಭಾರತ ದೇಶದ ಇತಿಹಾಸ ಈಗ ಬರ್ತಿರ್ತಕ್ಕಂಥ ಪೀಳಿಗೆ ಮೇಲೆ ನಿಂತಿದೆ. ನೀವು ಯೋಗ, ಯಾಗ, ಶ್ರುತಿ, ಮತ, ಮಯ, ವಿರಕ್ತಿ ಅಂತ ಹೇಳಿ ಏನು ವ್ರತಗಳಿದೆ ಅದರಲ್ಲಿ ಮೊದಲನೇದೇ ಯೋಗ, ವ್ಯಾಯಾಮ. ನಿಮ್ಮ ಈ ವ್ಯಾಯಾಮ ಶಾಲೆ ಈ ಗ್ರಾಮದ, ಈ ಊರಿನ ಎಲ್ಲ ಯುವಕರಿಗೆ, ಸುತ್ತಮುತ್ತಲ ಗ್ರಾಮದ ಎಲ್ಲ ಯುವಕರಿಗೆ ಕೇಂದ್ರವಾಗಿದೆ. ಇಲ್ಲಿಗೆ ನೀವೆಲ್ಲ ಬಂದು ಸೇರಿಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ಬಹಳಷ್ಟು ಜನ, ನಾನು ಇಲ್ಲಿ ನೋಡಿದೆ ಹುಡುಗರನ್ನ, ಆ ಟ್ರೈನಿಂಗು ಹೇಳ್ಕೊಡೋರು, ಜಿಮ್ಮು ಬಂದ್ರಾಗಲಿಲ್ಲ, ಅಲ್ಲಿ ಹೇಳ್ಕೊಡೋನು ಗಟ್ಟಿಗಿರಬೇಕು ಮೇಷ್ಟ್ರು. ಆ ಒಂದು ಕಾರ್ಯಕ್ರಮವನ್ನು ಇವರು ಇಟ್ಕೊಂಡಿದ್ದಾರೆ, ಒಳ್ಳೆ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ನೀವುಗಳು ಬಂದು ಈ ಜಿಮ್ನಲ್ಲಿ ಸೇರಿಕೊಂಡು, ಈ ಜಿಮ್ಮು ಅಂತ ನಾನು ಮಾತ್ರ ಹೇಳ್ತಾ ಇಲ್ಲ, ಯಾವುದೇ ಜಿಮ್ ಇರ್ಬೋದು, ಯಾವುದೇ ವ್ಯಾಯಾಮ ಶಾಲೆ ಇರ್ಬೋದು, ಯಾವುದೇ ಯೋಗ ಶಾಲೆ ಇರ್ಬೋದು. ಯೂತ್ ಬೆಳಗ್ಗೆ ಬೇಗ ಎದ್ದು 5 ಗಂಟೆಗೆ ಬ್ರಾಹ್ಮಿನಲ್ಲಿ, 3 ಗಂಟೆಗೆ ಬ್ರಾಹ್ಮಿನಲ್ಲಿ, 4 ಗಂಟೆಗೆ ಬ್ರಾಹ್ಮಿನಲ್ಲೆದ್ದು ನೀವು ವ್ಯಾಯಾಮವನ್ನು ಮಾಡಿದ್ರೆ, ಪ್ರಾಣಾಯಾಮವನ್ನು ಮಾಡಿದ್ರೆ, ಯೋಗವನ್ನು ಮಾಡಿದ್ರೆ ನಿಮ್ಮನ್ನು ಅಳ್ಳಾಡಿಸ್ಲಿಕ್ಕೆ ವಿಶ್ವದ ಯಾವ ಶಕ್ತಿ ಕೈನಲ್ಲೂ ಆಗಲ್ಲ. ಹಾಗೆ ವ್ಯಾಯಾಮ ಶಾಲೆ ಮಾಡಿರ್ತಕ್ಕಂಥ ನಮ್ಮ ಸುರೇಶನ ಅಣ್ಣ ರಾಜು ಹಾಗೂ ಅವರ ಎಲ್ಲ ಸ್ನೇಹಿತರಿಗೂ ಶುಭವಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಇವತ್ತು ಇಂಡ್ಲುವಾಡಿ ಒಂದು ಸರ್ಕಲಲ್ಲಿ ಸೂರ್ಯ ಫಿಟ್ನೆಸ್ ಅನ್ನೋದು ನಮ್ಮ ಸುರೇಶ್ ಬಾಬು ಮತ್ತು ಅವರ ಕುಟುಂಬದವರು ಈ ಒಂದು 2ನೇ ಒಂದು ಫಿಟ್ನೆಸ್ ಕೇಂದ್ರವನ್ನು ಮಾಡಿರೋದು ಈ ಭಾಗದ ಯುವಕರಿಗೆ. ಅದರಲ್ಲೂ ಏನು ಇವತ್ತು ಈ ಭಾಗದಲ್ಲಿ ಇಂಡಸ್ಟ್ರಿಗಳಿದೆ, ಯಾವತ್ತೂ ಟೆನ್ಷನ್ನಲ್ಲಿರೋ ಯೂತ್ಕರಿಗೆ ಒಂದು ಆದ್ಯತೆ ಆಗಿ ಅವ್ರಿಗೆ ಬೇಕಾದಂಥ ವಿಶೇಷವಾದ ಒಂದು ಎಕ್ವಿಪ್ಮೆಂಟ್ಸ್, ನನ್ನ ಜಿಮ್ಮನ್ನು ಇಲ್ಲಿ ತಯಾರಾಗಿದೆ. ಇದು ನಿಜವಾಗಲೂ ಈ ಭಾಗದ ಎಲ್ಲ ಯುವಕರಿಗೆ ಆರೋಗ್ಯ ದೃಷ್ಟಿಯಿಂದ ಅವರಿಗೆ ಒಳ್ಳೆಯದಾಗುತ್ತೆ ಅಂತೇಳಿ ಈ ಜಿಮ್ಮು ಮತ್ತೆ ಮುಂದೆ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಅವರ ಬ್ರದರ್ಸ್ಗೆ ಇಬ್ಬರಿಗೂ ನಾನು ಶುಭ ಹಾರೈಸ್ತೀನಿ. ನಮ್ಮ ಇಂಡ್ಲವಾಡಿ ಕ್ರಾಸಲ್ಲಿ ನಮ್ಮ ಸ್ನೇಹಿತರಾದಂಥ ರಾಜು, ಸುರೇಶ್, ನಮ್ಮ ಗೌರಮ್ಮನವರ ಮಕ್ಕಳು, ನಮಗೆ ಆತ್ಮೀಯವಾದಂಥ ಕುಟುಂಬ. ಇವತ್ತು ಆರೋಗ್ಯದ ಕಾಳಜಿ ಎಲ್ರಿಗೂ ಭಾರಿ. ಇವತ್ತು ಎಲ್ಲ ಭಗವಂತ ಎಲ್ಲ ಕೊಡ್ತಾನೆ. ಆರೋಗ್ಯ ಕಾಪಾಡ್ಕೊಬೇಕಾದ್ರೆ ಫಿಟ್ನೆಸ್ ಕಾಪಾಡ್ಕೊಬೇಕು. ಇವತ್ತು ಆಧುನಿಕತೆಗೆ ತಕ್ಕಂಗೆ ಇವತ್ತು ಈ ಒಂದು ಫಿಟ್ನೆಸ್ ಸೆಂಟ್ರನ್ನು ಅವರು ಹಳೇದೊಂದು ಮಾಡಿದರು, ಇನ್ನೊಂದು ವಿಶೇಷವಾಗಿ ಇಲ್ಲಿ ಮಾಡಿದ್ದಾರೆ, ಆರ್ಗದಲ್ಲಿ ಒಂದು ಮಾಡಿದ್ದಾರೆ. ನಮ್ಮ ಹುಡುಗರು, ನಮ್ಮ ಕುಟುಂಬದವರು ಇಂಥ ಒಂದು ಯಶಸ್ವಿಯಾಗಿ ಮಾಡಿರೋದಕ್ಕೆ ಅವ್ರಿಗೆ ಭಗವಂತ ಚೆನ್ನಾಗಿ ನಡೆದು ಅವರು ಇನ್ನೂ ಈ ಥರದನ್ನು ಇನ್ನೂ ಅತ್ಯಂತ ಉತ್ತಮವಾಗಿ ಇನ್ನಷ್ಟು ಮಾಡಲಿ ಅಂತ ಶುಭ ಕೋರ್ತಾ ಇದ್ದೀನಿ. ಭಗವಂತ ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಆತ್ಮೀಯ ಸಹೋದರನಂತ ಹೇಳ್ಬೋದು. ರಾಜು ಅವರು ಸೂರ್ಯ ಫಿಟ್ನೆಸ್ ಅಂತೇಳಿ ಒಂದು ಹೊಸದಾಗಿ ಒಂದು ಅದ್ಭುತವಾಗಿ ಅತ್ಯಾಧುನಿಕವಾಗಿ ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾರೆ. ಈ ನಮ್ಮ ಸುತ್ತಮುತ್ತ ಭಾಗದ ಯುವಕರು ಇದನ್ನು ಸದುಪಯೋಗಪಡಿಸ್ಕೊಳ್ಳಿ, ಆರೋಗ್ಯವಾಗಿರಲಿ, ದೇಹ ದಷ್ಟಪುಷ್ಟವಾಗಿರಲಿ. ಈ ಒಂದು ಒಳ್ಳೆಯ ನಮ್ಮ ಇಂಡ್ವಾಡಿ ಈ ಭಾಗಕ್ಕೆ ಒಂದು ಒಳ್ಳೆ ಜಿಮ್ ಮಾಡಿಕೊಟ್ಟ ನಮ್ಮ ರಾಜು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಶುಭ ಕೋರ್ತೀನಿ. ಈ ಸೂರ್ಯ ಫಿಟ್ನೆಸ್ ಅಂತ ಇಂಡ್ವಾಡಿ ಕ್ರಾಸಲ್ಲಿ ಆಗಿದೆ. ಅದು ತುಂಬ ವರ್ಷಗಳಿಂದ ಆ್ಯಕ್ಚುಲಿ ನಮ್ಮ ರಾಜು ಮಾಡ್ಕೊಂಡಿದ್ರು. ಅದನ್ನು ಹೊಸದಾಗಿ ಈಗ ಹೊಸ ಮಿಷಿನ್ಸೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ. ಇದು ಅವಶ್ಯಕತೆ ಇತ್ತು, ಇಂಡ್ಲವಾಡಿ ಭಾಗಕ್ಕೆ ಅವಶ್ಯಕತೆ ಇತ್ತು. ನನ್ನ ಸ್ನೇಹಿತರೆಲ್ಲ ಹೇಳ್ತಿದ್ರು ಒಳ್ಳೆ ಅವಶ್ಯಕತೆ ಇರುವಂಥ ಜಾಗದಲ್ಲೇ ಮಾಡಿದ್ದಾರೆ ಅಂತ. ಈಗಿನ ಕಾಲದಲ್ಲಿ ಹುಡುಗರು ಮೋಜು ಮಸ್ತಿ ಅನ್ನೋ ಒಂದು ಇದಕ್ಕೆ ಹಿಡಿದುಬಿಟ್ಟಿದ್ದಾರೆ. ಬೇಡ, ಹುಡುಗರನ್ನ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಒಳ್ಳೆ ಜಿಮ್ ಮಾಡಿದ್ದಾರೆ. ನೋಡಿ, ಒಳ್ಳೆ ಸ್ಲೋಗನ್ ಬೇರೆ ಮಾಡಿದ್ದಾರೆ, ದೇಹವೇ ದೇಗುಲ ಅಂತ.
ಅಂದರೆ ನಮ್ಮ ಬಾಡಿ ಆ್ಯಕ್ಚುಲಿ ಟೆಂಪಲ್ ಅಂತ ತುಂಬ ಸ್ಲೋಗನ್ ಚೆನ್ನಾಗಿದೆ. ಆ ಬಾಡಿ ಟೆಂಪಲ್ ಅಂದಾಗ ಟೆಂಪಲ್ ಹೆಂಗೆ ನೋಡ್ಕೊತೀವಿ ಹಂಗೆ ನಮ್ಮ ಬಾಡಿ ನೋಡ್ಕೋಬೇಕು, ನಮ್ಮ ಆರ್ಗನ್ಸ್ ನೋಡ್ಕೋಬೇಕು, ನಮ್ಮ ಇದನ್ನ ನೋಡ್ಕೋಬೇಕು ಅಂತ ಒಳ್ಳೆ ಮಾಡಿದ್ದಾರೆ. ಎಲ್ಲರೂ ಬಂದು ಇದನ್ನು ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಆಗಿ ಒಂದು ಪೀಸ್ ಇಟ್ಟಿದ್ದಾರೆ. ಬಂದು ತಮ್ಮ ದೇಹನ ನೀಟಾಗಿ ನೋಡಿಕೊಂಡು ಒಳ್ಳೆ ಜಿಮ್ ಮಾಡಿಕೊಂಡು ಹೋಗಿ ದಯವಿಟ್ಟು ಈ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಕೇಳ್ತೀನಿ. ಈ ದಿನ ನಮ್ಮ ರಾಜು ಅವರ ನೇತೃತ್ವದಲ್ಲಿ ಸೂರ್ಯ ಫಿಟ್ನೆಸ್ ಎಂಬ ಒಂದು ವ್ಯಾಯಾಮದ ಒಂದು ಉಪಕರಣಗಳನ್ನು ಇಲ್ಲಿಟ್ಟು ಇಂಡ್ಲವಾಡಿ ಕ್ರಾಸ್ನಲ್ಲಿ, ಅಂದರೆ ನಮ್ಮ ಆರೋಗ್ಯ ಬಗ್ಗೆ ಬಹಳ ಮುಖ್ಯ. ಈಗಿನ ಕಾಲಘಟ್ಟದಲ್ಲಿ ನಾವು ವ್ಯಾಯಾಮವನ್ನು ಮೊದಲು ಏನು ನಮ್ಮ ಹಳೆ ಕಾಲದವರು ಗರಿಡಿ ಅಂತ ಏನು ಮಾಡ್ತಾಯಿದ್ರು, ಅದನ್ನೇ ಈಗ ಹೊಸದಾಗಿ ನಾವು ಈಗ ಏನು ನಾವು ಜಿಮ್ ಅಂತ ನಾವು ಮಾಡ್ಕೊಂಡಿದ್ದೀವಿ. ಖಂಡಿತವಾಗಲೂ ನಾವು ಈಗಿರುವಂಥ ಹುಡುಗರು ಏನು ಒಂದು 20-21 ವರ್ಷದ ಹುಡುಗರಿದ್ದಾರೆ, ಈ ಒಂದು ಭಾಗದಲ್ಲಿ ಬಂದು ತಮ್ಮ ಆರೋಗ್ಯ ಭಾಗ್ಯವನ್ನು ಕಾಪಾಡಿಕೊಂಡು ಈ ಒಂದು ಭಾಗದಲ್ಲಿ ನಮ್ಮ ರಾಜು ಅವರು ಏನು ಈ ಕಾರ್ಯಕ್ರಮನ ಇದನ್ನು ಪಾಪ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ವರ್ಷಾನುಗಟ್ಟಲೆ ಇದೇ ರೀತಿಯಾಗಿ ಒಳ್ಳೆಯ ಒಂದು ಬಿಸ್ನೆಸ್ ಆಗಲಿ ಮತ್ತು ಬಂದಂಥವ್ರಿಗೆ ಅವ್ರ ಆರೋಗ್ಯ ಭಾಗವನ್ನು ಕಾಪಾಡಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಅವರಿಗೆ ಭಗವಂತ ಆಯುರ ಆಯಸ್ಸು ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಈ ಒಂದು ಸೂರ್ಯ ಫಿಟ್ನೆಸ್ಗೆ ಒಳ್ಳೆಯ ಒಂದು ಹೆಸರು ಬರಲಿ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಆರೈಸ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ. ಹಾಗೆ ಈ ಜಿಮ್ನ ಸೌಲಭ್ಯಗಳನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಆಫರ್ಸ್ ಬಗ್ಗೆ ಈಗ ನಮ್ಮ ಅಣ್ಣವ್ರು ಹೇಳ್ತಾರೆ, ಕೋಚ್ ಮಾತಾಡ್ತಾರೆ. ಸೂರ್ಯ ಫಿಟ್ನೆಸ್ನ ಮಾಲೀಕರಾದ ನಮ್ಮ ಸಹೋದರರು. ಸೂರ್ಯ ಫಿಟ್ನೆಸ್ನ ಮಾಲೀಕರಾದಂಥ ನಮ್ಮ ಸಹೋದರ ರಾಜು ಅವರು ಈ ಆಫರ್ಸ್ ಬಗ್ಗೆ ಮಾತಾಡ್ತಾರೆ. ಅದನ್ನು ಎಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಹಳೆ ಜಿಮ್ಮು 12 ವರ್ಷ ಆಯ್ತು ಇಂಡ್ಲವಾಡಿ ಕ್ರಾಸು. ಈಗ ಹೊಸ ಜಿಮ್ ಮಾಡಿದ್ದೀನಿ. ಈ ಸರೌಂಡಿಂಗ್ ಎಲ್ಲೂ ಇಲ್ಲ. ಈಗ ಆಫರ್ ಒಂದು ಬಿಟ್ಟಿದ್ದೀನಿ, 100 ಜನಕ್ಕೆ 7,999 15 ಮಂತ್ ಅಂತ. ಎಲ್ಲರೂ ನಮ್ಮ ಲೋಕಲ್ ಹುಡುಗರೆಲ್ಲ ಸದುಪಯೋಗ ಮಾಡಿಸ್ಕೋಬೇಕಂತ ವಿನಂತಿ. ಹೋಗ್ಬೇಕಾದ್ರೆ ಇಲ್ಲಿಂದ 15 ಕಿಲೋಮೀಟ್ರ್ ಹೋಗ್ಬೇಕು. ಇಲ್ಲಿ ಆನೇಕಲ್ಲು ಇಲ್ಲ ಜಿಗಣಿ ಹೋಗಬೇಕು. ನಮ್ಗೆ ಸರೌಂಡಿಂಗ್ ಯಾವುದೂ ಇಲ್ಲ. ಈ ಥರ ಎಲ್ಲ ಸದುಪಯೋಗ ಪಡ್ಕೊಳ್ಳಿ ಅಂತ ಆಶೆ. ಎಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ಇದೇ ಪ್ರಯುಕ್ತ ನಮ್ಮ ಸಹೋದರರಾದಂಥ ಆರ್ಗದ್ದೆ ರಾಜುರವರ ಮಾಲೀಕತ್ವದಲ್ಲಿ ದೇಹವೇ ದೇಗುಲ ಎಂಬ ಒಂದು ಥೀಮ್ ಮೂಲಕ ಸೂರ್ಯ ಫಿಟ್ನೆಸ್ಸನ್ನು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇಲ್ಲಿ ಯುವಕರು ಯಾರಾದರೂ ಜಿಮ್ ಮಾಡಬೇಕಾದಲ್ಲಿ 20 ಕಿಲೋಮೀಟ್ರ್ ಹೊರಗಡೆ ಹೋಗಬೇಕು ಅಂತ. ಇಲ್ಲಿ ನಿಮಗೆ ಗೊತ್ತು, ಬನ್ನೇರುಘಟ್ಟ ರೂಟ್ ಅಂದ ತಕ್ಷಣ ಬಸ್ಗಳ ವ್ಯವಸ್ಥೆ ತುಂಬ ಅನಾನುಕೂಲ. ಆದ್ದರಿಂದ ಇಲ್ಲಿ ಹಳ್ಳಿಗಳು ತುಂಬಿರೋ ಒಂದು ಸರ್ಕಲ್ ಇಂಡ್ಲವಾಡಿ ಕ್ರಾಸು. ಇಂಡ್ಲವಾಡಿಯಿಂದ ಇಲ್ಲಿಗೆ ಒಂದು 5 ಕಿಲೋಮೀಟ್ರು ಮತ್ತು ಇಲ್ಲಿ ಹಳ್ಳಿಗಳು ತುಂಬಿರೋದ್ರಿಂದ ಎಲ್ಲ ಯುವಕರಿಗೂ ಒಂದು ಪವರ್ ಜಿಮ್ ಬೇಕಾಗಿತ್ತು. ಈ ಏರಿಯಾದಲ್ಲಿ ಯುವಕರು ಜಾಲತಾಣಗಳಲ್ಲಿ ಮುಳುಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಆದ್ದರಿಂದ ರಾಜಣ್ಣವರು ಜಿಮ್ಗೆ ಬಂದು ಮತ್ತು ದೇಹದಂಡವನ್ನು ಬೆಳೆಸ್ಕೊಂಡು ಯುವಕರು ತಮ್ಮ ಆರೋಗ್ಯವನ್ನು ಉತ್ತಮ ಜೀವನದಲ್ಲಿ ನಡೆಸಲಿ ಅಂತ ಎಲ್ಲರಿಗೂ ಹಾರೈಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು, ವಿಶೇಷ ಆಹ್ವಾನಿತರೆಲ್ಲ ಆಗಮಿಸಿ ಅವರಿಗೆ ಶುಭ ಹಾರೈಸಿದ್ದಾರೆ. ಅವರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬ್ರ್ಯಾಂಚಸ್ ಸೂರ್ಯ ಫಿಟ್ನೆಸ್ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಅವರು ಸುಮಾರು ವರ್ಷಗಳಿಂದ ಅನುಭವ ಇದೆ ಇದರಲ್ಲಿ. ಈಗ ಇದನ್ನು ಪ್ರಾರಂಭ ಹೊಸದಾಗಿ ಮಾಡ್ತಾಯಿದ್ದಾರೆ. ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಇದೆ. ಇದನ್ನು ಎಲ್ಲ ಒಂದು ಯುವಕರು, ಮುಖ್ಯವಾಗಿ ಯುವ ಜನತೆ ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಕ್ಕೆ, ಅವರ ಒಂದು ದೇಹವನ್ನು ಒಳ್ಳೆಯ ಒಂದು ಫಿಟ್ನೆಸ್ ಆಗಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ಬರಲಿ. ಎಲ್ಲ ಬಂದು ಅವರು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮನೆ ದೇವರಾದಂಥ ಚಂದ್ರಚೂಡೇಶ್ವರ ವೀರಭದ್ರ ಸ್ವಾಮಿ ಮತ್ತು ನಮ್ಮ ಪೂರ್ವಿಕರೆಲ್ಲ ಸೇರಿ ಆಶೀರ್ವಾದ ಮಾಡಿ ಇದು ಇನ್ನೂ 100 ವರ್ಷಗಳ ಕಾಲ ವಂಶಪಾರಂಪರ್ಯವಾಗಿ ನಡ್ಕೊಂಡು ಹೋಗಲಿ ಅನ್ನೋದು ನನ್ನ ಹಾರೈಕೆ ಇದೆ.